ನಮಸ್ಕಾರ. ಮಿಥುನ ರಾಶಿಯ ಚುರುಕು ಬುದ್ಧಿಯವರೇ, ಚತುರ ಮಾತುಗಾರರೇ, ಸದಾ ಹೊಸತನವನ್ನು ಬಯಸುವ ಬಹುಮುಖ ಪ್ರತಿಭಾನ್ವಿತರೇ, ಪರಿಸ್ಥಿತಿಗೆ ತಕ್ಕಂತೆ ತಮ್ಮನ್ನು ತಾವು ಬದಲಾಯಿಸಿಕೊಂಡು ಜಯ ಸಾಧಿಸುವ ಅದ್ಭುತ ಚಾಕಚಕ್ಯತೆ ನಿಮ್ಮದು. ನಿನ್ನೆ ತಾನೇ ಮುಕ್ತಾಯಗೊಂಡಿರುವ ಅಧಿಕ ಜ್ಯೇಷ್ಠ ಅಮಾವಾಸ್ಯೆಯಿಂದ ಹಿಡಿದು ಮುಂಬರುವ ನಿಜ ಜ್ಯೇಷ್ಠ ಅಮಾವಾಸ್ಯೆ ಅಂದರೆ ಮಣ್ಣೆತ್ತಿನ ಅಮಾವಾಸ್ಯೆಯವರೆಗಿನ ಈ 30 ದಿನಗಳ ಕಾಲ ನಿಮ್ಮ ಬದುಕಿನಲ್ಲಿ ನಡೆಯಲಿರುವ ಆ ಮಹತ್ತರ ಘಟನೆಗಳು ಯಾವುವು? ನಿಮ್ಮ ಹಣೆಬರಹದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲಿರುವ ಆ ಅದೃಷ್ಟ ಗ್ರಹ ಬಲ ಯಾವುದು? ಈ ಒಂದು ತಿಂಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿರುವ ಆ ಭಾರೀ ಬದಲಾವಣೆಗಳ ಸಾಧ್ಯತೆಗಳ ಬಗ್ಗೆ ಕಣ್ಣಿಗೆ ಕಟ್ಟುವಂತೆ ತಿಳಿಸಿಕೊಡಲಿದ್ದೇವೆ. ವಿಡಿಯೋದ ಕೊನೆಯಲ್ಲಿ ನಿಮಗಾಗಿ ಕಾಯುತ್ತಿರುವ ಒಂದು ವಿಶೇಷ ಹಾಗೂ ಕುತೂಹಲಕಾರಿ ಮಾಹಿತಿ ಇದೆ. ನಿಮ್ಮ ಜೀವನದಲ್ಲಿ ಈ 30 ದಿನಗಳಲ್ಲಿ ಗೋಚರಿಸಲಿರುವ ಆ ಶುಭಯೋಗವನ್ನು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ಪೂರ್ತಿಯಾಗಿ ವೀಕ್ಷಿಸಿ. ಮೊದಲಿಗೆ ಈ 30 ದಿನಗಳಲ್ಲಿ ನಿಮ್ಮ ರಾಶಿಗೆ ಅನ್ವಯವಾಗುವ ಪ್ರಮುಖ ಹೈಲೈಟ್ಗಳನ್ನು ನೋಡುವುದಾದರೆ, ನಿಮ್ಮ ಬುದ್ಧಿಶಕ್ತಿಯ ಬಲದಿಂದ ದೊಡ್ಡ ಕಾರ್ಯಗಳನ್ನು ಸಾಧಿಸಲಿದ್ದೀರಿ. ಸಮಾಜದಲ್ಲಿ ಗೌರವ ಹೆಚ್ಚಾಗಲಿದ್ದು ನೂತನ ಯೋಜನೆಗಳು ಕಾರ್ಯರೂಪಕ್ಕೆ ಬರಲಿವೆ. ಆದರೆ ನಿಮ್ಮ ದ್ವಂದ್ವ ಮನಸ್ಥಿತಿಯ ಮೇಲೆ ನಿಯಂತ್ರಣವಿರಲಿ. ಇಲ್ಲದಿದ್ದರೆ ಬಂದ ಅವಕಾಶಗಳನ್ನು ಕೈಚೆಲ್ಲುವ ಪರಿಸ್ಥಿತಿ ಬರಬಹುದು. ಎಚ್ಚರ. ವೇದಿಕ ಜ್ಯೋತಿಷ್ಯದ ನೈಜ ಗೋಚರ ಲೆಕ್ಕಾಚಾರವನ್ನು ನೋಡುವುದಾದರೆ, ಈ 30 ದಿನಗಳ ಅವಧಿಯಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಬುಧನ ಸಂಚಾರವು ನಿಮ್ಮ ರಾಶಿಯಲ್ಲಿ ಅಥವಾ ದ್ವಿತೀಯ ಸ್ಥಾನದಲ್ಲಿ ಬುಧಾದಿತ್ಯ ಯೋಗವನ್ನು ಉಂಟುಮಾಡುತ್ತಿದ್ದು, ನಿಮ್ಮ ಆಲೋಚನಾ ಶಕ್ತಿಯನ್ನು ಅತ್ಯಂತ ತೀಕ್ಷ್ಣಗೊಳಿಸಲಿದೆ. ದೇವಗುರು ಬೃಹಸ್ಪತಿಯು ಕರ್ಕಾಟಕ ರಾಶಿಯಲ್ಲಿ ಅಂದರೆ ನಿಮ್ಮ ರಾಶಿಯಿಂದ 2ನೇ ಮನೆಯಾದ ಧನಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚರಿಸುತ್ತಾ ನಿಮ್ಮ ಕೌಟುಂಬಿಕ ನೆಮ್ಮದಿಯನ್ನು, ಆರ್ಥಿಕ ಬಲವನ್ನು ಗಣನೀಯವಾಗಿ ಹೆಚ್ಚಿಸಲಿದ್ದಾನೆ. ಸೂರ್ಯನ ಸಂಚಾರವು ನಿಮ್ಮ ಆತ್ಮವಿಶ್ವಾಸವನ್ನು ವೃದ್ಧಿಸಲಿದ್ದು ಉದ್ಯೋಗದಲ್ಲಿ ಹೊಸ ಆಯಾಮವನ್ನು ನೀಡಲಿದೆ. ಇನ್ನು ಶನಿದೇವನು ಮೀನರಾಶಿಯಲ್ಲಿ ಅಂದರೆ ನಿಮ್ಮ 10ನೇ ಮನೆಯಾದ ಕರ್ಮಸ್ಥಾನದಲ್ಲಿ ವಕ್ರೀ ಚಲನೆಯನ್ನು ಆರಂಭಿಸುತ್ತಿರುವುದರಿಂದ ವೃತ್ತಿಜೀವನದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ಸಣ್ಣ ಪುಟ್ಟ ಸವಾಲುಗಳ ನಂತರವಷ್ಟೇ ಯಶಸ್ಸು ಸಿಗಲಿದೆ. ರಾಹು 9ನೇ ಮನೆಯಾದ ಕುಂಭರಾಶಿಯಲ್ಲಿ ಭಾಗ್ಯವೃದ್ಧಿಗೆ ಪೂರಕವಾಗಿದ್ದರೆ, ಕೇತು 3ನೇ ಮನೆಯಾದ ಸಿಂಹರಾಶಿಯಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮ ಪರಾಕ್ರಮ, ಸಾಹಸ ಪ್ರವೃತ್ತಿಗೆ ಜಯ ಸಿಗುವ ಸಾಧ್ಯತೆಗಳು ಗೋಚರಿಸುತ್ತಿವೆ. ಹಣಕಾಸಿನ ವಿಚಾರಕ್ಕೆ ಬಂದರೆ, ಈ 30 ದಿನಗಳು ನಿಮಗೆ ಅತ್ಯಂತ ಸುವರ್ಣ ಅವಕಾಶಗಳನ್ನು ನೀಡಲಿವೆ. ಧನಸ್ಥಾನದ ದೇವಗುರು ಬೃಹಸ್ಪತಿಯ ಶುಭ ಪ್ರಭಾವ ಇರುವುದರಿಂದ ದೀರ್ಘಕಾಲದಿಂದ ನಿಂತು ಹೋಗಿದ್ದ ಧನಲಾಭವೂ ಉಂಟಾಗಲಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಸಿಗುವ ಸಾಧ್ಯತೆ ಇದೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಲಿವೆ. ಆಕಸ್ಮಿಕ ಧನಯೋಗವಿದೆ. ಆದರೆ ಕರ್ಮಸ್ಥಾನದ ಶನಿಯ ವಕ್ರೀ ದೃಷ್ಟಿ ಇರುವುದರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡುವಾಗ ಎಚ್ಚರಿಕೆ ಅಗತ್ಯವಾಗಿದೆ. ಉಳಿತಾಯದ ಕಡೆಗೆ ಗಮನ ಹರಿಸುವುದು ಅತ್ಯಂತ ಅವಶ್ಯಕವಾಗಿದೆ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿಯೂ ಸದ್ಯದ ಪರಿಸ್ಥಿತಿಯಲ್ಲಿ ಬಂಧು ಮಿತ್ರರಿಂದ ಅಥವಾ ಹಣಕಾಸಿನ ವಿಷಯದಲ್ಲಿ ತೊಂದರೆಗಳು ಎದುರಾಗುತ್ತಿವೆಯೇ? ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಸಮಸ್ಯೆಗಳು ಅಥವಾ ನಿಮ್ಮ ಅನುಭವಗಳನ್ನು ವಿವರವಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ನಮ್ಮೊಂದಿಗೆ ಹಂಚಿಕೊಳ್ಳಿ. ಅದಕ್ಕೆ ಸೂಕ್ತವಾದ ಶಾಸ್ತ್ರೀಯ ಪರಿಹಾರಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸಿಕೊಡಲಿದ್ದೇವೆ. ನಿಮ್ಮ ವೃತ್ತಿ ಜೀವನ, ಉದ್ಯೋಗದ ಕಡೆಗೆ ನೋಡುವುದಾದರೆ, ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ತಕ್ಕ ಮನ್ನಣೆ ಸಿಗಲಿದೆ. ಸಹೋದ್ಯೋಗಿಗಳು ನಿಮ್ಮ ನಿರ್ಧಾರಗಳಿಗೆ ಬೆಂಬಲ ನೀಡುವರು. ಉದ್ಯೋಗದಲ್ಲಿ ಬಡ್ತಿ ಅಥವಾ ವರ್ಗಾವಣೆಯನ್ನು ನಿರೀಕ್ಷಿಸುತ್ತಿರುವವರಿಗೆ ಈ ತಿಂಗಳು ಸಕಾರಾತ್ಮಕ ಫಲಿತಾಂಶಗಳು ಸಿಗುವ ಉತ್ತಮ ಲಕ್ಷಣಗಳು ಕಾಣಿಸುತ್ತಿವೆ. ಲಾಭದ ವೃತ್ತಿಗಳ ಬಗ್ಗೆ ಹೇಳುವುದಾದರೆ, ನಿಮ್ಮ ರಾಶ್ಯಾಧಿಪತಿ ಬುಧನ ಶುಭ ಪ್ರಭಾವದಿಂದಾಗಿ ಬ್ಯಾಂಕಿಂಗ್ ಕ್ಷೇತ್ರ, ಪ್ರಕಾಶನ ಸಂಸ್ಥೆಗಳು, ಬರವಣಿಗೆ, ಸಲಹೆಗಾರರ ವೃತ್ತಿ, ಮಾಹಿತಿ ತಂತ್ರಜ್ಞಾನ, ಶಿಕ್ಷಣ ಕ್ಷೇತ್ರ, ಷೇರು ಮಾರುಕಟ್ಟೆ, ಬ್ರೋಕರೇಜ್ ವ್ಯವಹಾರದಲ್ಲಿ ತೊಡಗಿಸಿಕೊಂಡವರಿಗೆ ಈ ತಿಂಗಳು ಉತ್ತಮ ಪ್ರಮಾಣದ ಲಾಭ ಸಿಗಲಿದೆ. ಕಮ್ಯುನಿಕೇಷನ್ ವ್ಯವಹಾರ ಮಾಡುವವರಿಗೂ ಲಾಭದ ಯೋಗವಿದೆ. ಎಚ್ಚರಿಕೆಯ ವೃತ್ತಿಗಳ ಬಗ್ಗೆ ನೋಡುವುದಾದರೆ, ಪಾಲುದಾರಿಕೆ ವ್ಯಾಪಾರ, ಕಾಂಟ್ರಾಕ್ಟ್ ಕೆಲಸಗಳು, ಭಾರೀ ಯಂತ್ರೋಪಕರಣಗಳ ಉತ್ಪಾದನೆ ಇರಬಹುದು. ಕಬ್ಬಿಣದ ವ್ಯವಹಾರ ಮಾಡುವವರು ಈ 30 ದಿನಗಳ ಕಾಲ ಜಾಗರೂಕರಾಗಿರಬೇಕು. ಶನಿಯ 10ನೇ ಮನೆಯ ವಕ್ರೀ ಚಲನೆ ಇರುವುದರಿಂದ ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ ನಂಬಿಕೆಸ್ಥರ ಸಲಹೆ ಪಡೆಯಿರಿ. ಯಾರ ಭರವಸೆಯನ್ನು ಸುಲಭವಾಗಿ ನೀಡಬೇಡಿ. ನಿಮ್ಮ ಆರೋಗ್ಯದ ಸ್ಥಿತಿಗತಿಯನ್ನು ನೋಡುವುದಾದರೆ, ಈ ತಿಂಗಳು ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಂಡುಬರಲಿದೆ. ಆದಾಗ್ಯೂ ನರಗಳ ದೌರ್ಬಲ್ಯ ಅಥವಾ ಅತಿಯಾದ ಮಾನಸಿಕ ಒತ್ತಡದ ತೊಂದರೆ ಇರುವವರು ಎಚ್ಚರಿಕೆಯಿಂದ ಇರಬೇಕು. ಸಕಾಲಕ್ಕೆ ಸರಿಯಾದ ಆಹಾರ, ಯೋಗ, ಪ್ರಾಣಾಯಾಮ ಮಾಡುವುದರಿಂದ ಆರೋಗ್ಯವನ್ನು ಉತ್ತಮವಾಗಿ ಕಾಯ್ದುಕೊಳ್ಳಬಹುದು. ವಿದ್ಯಾಭ್ಯಾಸದ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ಈ ಅವಧಿಯು ಅತ್ಯಂತ ಅದ್ಭುತವಾಗಿರುತ್ತದೆ. ಬುಧಾದಿತ್ಯ ಯೋಗದ ನೇರ ಪ್ರಭಾವದಿಂದಾಗಿ ಕಠಿಣ ಗಣಿತ ವಿಜ್ಞಾನ ವಿಷಯಗಳನ್ನು ಸಹ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಬುದ್ಧಿಶಕ್ತಿ ನಿಮ್ಮದಾಗಲಿದೆ. ಉನ್ನತ ಸಂಶೋಧನೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಉತ್ತಮ ಯಶಸ್ಸು ಸಿಗುವ ಲಕ್ಷಣಗಳು ಗೋಚರಿಸುತ್ತಿವೆ. ಬಂಧು ಮಿತ್ರರೊಂದಿಗಿನ ಸಂಬಂಧವನ್ನು ನೋಡುವುದಾದರೆ, ನಿಮ್ಮ ಸೌಮ್ಯ ವರ್ತನೆ, ಮಾತುಗಾರಿಕೆಯಿಂದ ಹಳೆಯ ಮುನಿಸುಗಳು ದೂರಾಗಲಿವೆ. ನಿಮ್ಮ ಆಪ್ತ ಸ್ನೇಹಿತರು ನಿಮ್ಮ ಕಷ್ಟದ ಸಮಯದಲ್ಲಿ ನೆರವಾಗಲಿದ್ದಾರೆ. ಆದರೆ ದೂರದ ಸಂಬಂಧಿಕರ ಜೊತೆಗೆ ವ್ಯವಹರಿಸುವಾಗ ಜಾಗರೂಕರಾಗಿರಿ. ಯಾರ ವಿಷಯದಲ್ಲೂ ವಿನಾಕಾರಣ ತಲೆ ಹಾಕಲು ಹೋಗಬೇಡಿ. ದಾಂಪತ್ಯ ಜೀವನದ ವಿಷಯಕ್ಕೆ ಬಂದರೆ, ಪತಿಪತ್ನಿಯರ ನಡುವೆ ಮಧುರ ಬಾಂಧವ್ಯವಿರಲಿದೆ. ಧನಸ್ಥಾನದ ಗುರುವಿನ ಪ್ರಭಾವದಿಂದ ಕೌಟುಂಬಿಕ ಶುಭ ಕಾರ್ಯಗಳು ಜರಗಲಿವೆ. ಸಂಗಾತಿಯ ಸಹಕಾರದಿಂದ ನಿಮ್ಮ ಧನಬಲ ಹೆಚ್ಚಾಗಲಿದೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲು ಇದ್ದ ಅಡ್ಡೆತಡೆಗಳು ನಿವಾರಣೆಯಾಗುವ ಸುಸಮಯವಿದಾಗಿದೆ. ಪ್ರಯಾಣದ ಯೋಗವನ್ನು ನೋಡುವುದಾದರೆ, ಈ 30 ದಿನಗಳಲ್ಲಿ ವ್ಯಾಪಾರದ ಅಭಿವೃದ್ಧಿಗಾಗಿ ಅಥವಾ ವಿದ್ಯಾಭ್ಯಾಸದ ನಿಮಿತ್ತ ದೂರದ ಪ್ರಯಾಣಗಳು ಸಂಭವಿಸಲಿವೆ.
ಈ ಪ್ರಯಾಣಗಳು ನಿಮಗೆ ಜ್ಞಾನ ಹಾಗೂ ಆರ್ಥಿಕವಾಗಿ ಸಾಕಷ್ಟು ಲಾಭದಾಯಕವಾಗುವ ಸಾಧ್ಯತೆ ಇದೆ. ಕುಟುಂಬದ ಜೊತೆಗೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವ ಸಾಧ್ಯತೆಯೂ ಇದೆ. ವಾಹನ ಚಾಲನೆ ಮಾಡುವಾಗ ಮಾತ್ರ ನಿಯಮಗಳನ್ನು ಪಾಲಿಸಿ, ಆತುರವನ್ನು ಬಿಟ್ಟುಬಿಡಿ. ಹೊಸ ವಸ್ತುಗಳ ಖರೀದಿ ಯೋಗವನ್ನು ನೋಡುವುದಾದರೆ ಧನಸ್ಥಾನದ ಗುರುವಿನ ಬಲವಿರುವುದರಿಂದ ನಿಮಗೆ ಹೊಸ ವಾಹನ, ಎಲೆಕ್ಟ್ರಾನಿಕ್ ಉಪಕರಣಗಳು ಅಥವಾ ಜ್ಞಾನವರ್ಧಕ ಪುಸ್ತಕಗಳನ್ನು ಖರೀದಿಸುವ ಯೋಗ ಬಲವಾಗಿದೆ. ದೀರ್ಘಕಾಲದಿಂದ ಖರೀದಿಸಬೇಕು ಅಂದುಕೊಂಡಿದ್ದ ಚಿನ್ನಾಭರಣಗಳನ್ನು ಖರೀದಿಸಲು ಇದು ಅತ್ಯಂತ ಸೂಕ್ತವಾದ ಸಮಯವಾಗಿದೆ. ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ಕೀರ್ತಿ ಪ್ರತಿಷ್ಠೆಗಳು ಗಣನೀಯವಾಗಿ ಹೆಚ್ಚಾಗಲಿವೆ. ಸಮಾಜದಲ್ಲಿ ನಿಮ್ಮ ಬುದ್ಧಿವಂತಿಕೆಗೆ ಗೌರವಾನ್ವಿತ ಸ್ಥಾನಮಾನಗಳು ಸಿಗಲಿವೆ. ಸಾಹಿತ್ಯ, ಕಲೆ, ಮಾಧ್ಯಮ ಕ್ಷೇತ್ರದಲ್ಲಿರುವವರಿಗೆ ಪ್ರಮುಖ ಜವಾಬ್ದಾರಿಗಳು ಯಶಸ್ಸು ಹುಡುಕಿಕೊಂಡು ಬರಲಿವೆ. ಸಭೆ ಸಮಾರಂಭಗಳಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಮೌಲ್ಯ ಸಿಗಲಿದೆ. ಈ ಒಂದು ತಿಂಗಳಿನಲ್ಲಿ ನೀವು ಪಾಲಿಸಬೇಕಾದ ಪ್ರಮುಖ ಎಚ್ಚರಿಕೆಗಳೆಂದರೆ ನಿಮ್ಮ ದ್ವಂದ್ವ ಮನಸ್ಥಿತಿ ಹಾಗೂ ಉದಾಸೀನತೆ. ಯಾವುದೇ ಪ್ರಮುಖ ಆರ್ಥಿಕ, ವೃತ್ತಿಪರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ತಜ್ಞರ ಅಥವಾ ಹಿರಿಯರ ಸಲಹೆ ಪಡೆಯಿರಿ. ಯಾರೊಂದಿಗೂ ವಿನಾಕಾರಣ ವಾದ ವಿವಾದಗಳಿಗೆ ಇಳಿಯಬೇಡಿ. ನಿಮ್ಮ ಮುಂದಿನ ಯೋಜನೆಗಳ ರಹಸ್ಯಗಳನ್ನು ಬೇರೆಯವರ ಮುಂದೆ ಹಂಚಿಕೊಳ್ಳಬೇಡಿ. ಮಿಥುನ ರಾಶಿಯವರ ದೋಷ ನಿವಾರಣೆ ಹೆಚ್ಚಿನ ಶುಭ ಫಲಗಳಿಗಾಗಿ ಸರಳ ಪರಿಹಾರಗಳೆಂದರೆ ಪ್ರತಿದಿನ ಬೆಳಿಗ್ಗೆ ಎದ್ದು ಗಣೇಶ ಸ್ವಾಮಿಯ ಸ್ಮರಣೆ ಮಾಡಿ ಆರಾಧಿಸಿ. ಬುಧವಾರದ ದಿನ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಗರಿಕೆ ಹುಲ್ಲನ್ನು ಸಮರ್ಪಿಸಿ ಸಂಕಷ್ಟಹರ ಗಣಪತಿ ಸ್ತೋತ್ರವನ್ನು ಜಪಿಸಿ. ಇದರಿಂದ ನಿಮ್ಮ ಸಕಲ ಕಷ್ಟಗಳು ದೂರವಾಗಿ ಸುಖ, ಶಾಂತಿ, ನೆಮ್ಮದಿ ಸಿಗಲಿದೆ. ಈಗ ನಾನು ವಿಡಿಯೋದ ಆರಂಭದಲ್ಲಿ ಹೇಳಿದ ಆ ಕುತೂಹಲಕಾರಿ ವಿಷಯವನ್ನು ತಿಳಿಸುವ ಸಮಯ ಬಂದಿದೆ. ಈ 30 ದಿನಗಳ ಅವಧಿಯಲ್ಲಿ ಮಿಥುನ ರಾಶಿಯವರ ಜಾತಕದಲ್ಲಿ ಧನಸ್ಥಾನದಲ್ಲಿರುವ ದೇವಗುರು ಬೃಹಸ್ಪತಿಯ ಉಚ್ಚಸ್ಥಿತಿಯ ಪ್ರಭಾವದಿಂದಾಗಿ ಕೌಟುಂಬಿಕ ಭಾಗ್ಯ ಬಲಗೊಳ್ಳುತ್ತಿದೆ. ಇದರ ಪ್ರಭಾವದಿಂದಾಗಿ ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ನೆನೆಗುಡಿಗೆ ಬಿದ್ದಿದ್ದ ಆಸ್ತಿ ವಿವಾದ ಅಥವಾ ಪಿತ್ರಾರ್ಜಿತ ಆಸ್ತಿಯ ವಿಷಯವು ಆಕಸ್ಮಿಕವಾಗಿ ನಿಮ್ಮ ಪರವಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಕುಟುಂಬದ ಹಿರಿಯರಿಂದ ನಿಮಗೆ ನಿರೀಕ್ಷಿಸದ ದೊಡ್ಡ ಮಟ್ಟದ ಬೆಂಬಲ, ಧನ ಸಹಾಯ ಸಿಗುವ ಉತ್ತಮ ಯೋಗಗಳು ಸೃಷ್ಟಿಯಾಗಲಿವೆ. ಇದು ನಿಮ್ಮ ಇಡೀ ಜೀವನದ ಆರ್ಥಿಕ ದಿಕ್ಕನ್ನೇ ಬದಲಾಯಿಸಬಲ್ಲದು. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಈಗಾಗಲೇ ಇಂತಹ ಪವಾಡಗಳೇನಾದರೂ ನಡೆದಿವೆಯೇ? ಅಥವಾ ನಿಮ್ಮ ಜೀವನದ ಮುಖ್ಯ ಗುರಿ ಏನು ಎಂಬುದನ್ನು ತಿಳಿಯಲು ನಮಗೆ ಆಸಕ್ತಿ ಇದೆ. ನೀವು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಗಣೇಶ ಅಥವಾ ಓಂ ಗಂಗ್ ಗಣಪತಿಯೇ ನಮಃ ಎಂದು ಬರೆದು ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ವೀಕ್ಷಕರೇ, ಗಮನಿಸಿ, ನಿಮ್ಮ ವೈಯಕ್ತಿಕ ಜನ್ಮಜಾತಕವನ್ನು ಪರಿಶೀಲಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮಂಗಳವಾಗಲಿ. ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ತಾವು ವೀಕ್ಷಿಸಬಹುದು. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.